ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಜನವರಿ 18 ಬಹಳ ಭಯಂಕರವಾಗಿರುವಂತಹ ಕಠಿಣವಾಗಿರುವಂತಹ ಮೌನಿ ಅಮಾವಾಸ್ಯೆ. ಈ ಮೌನಿ ಅಮಾವಾಸ್ಯೆಯು ಕಟಕ ರಾಶಿಯವರಿಗೆ ಎಚ್ಚರಿಕೆಯನ್ನು ತಂದಿದೆ. ಈ 3 ಜಾಗಗಳಿಗೆ ಹೋಗಬೇಡಿ, ಅಪಾಯ ಕಟಿಟ ಬುತ್ತಿ. ಅಪಾಯದಿಂದ ಪ್ರಾಣಕ್ಕೆ ತೊಂದರೆ ಬರಬಹುದು. ಈ ಸಮಯ ಕಟಕ ರಾಶಿಯವರಿಗೆ ಮಹಾ ಎಚ್ಚರಿಕೆ ಇದೆ. ಈ ಜಾಗಗಳಿಗೆ ಹೋಗೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆಗಳು, ಕಷ್ಟದ ಘಟನೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಸಂಪೂರ್ಣವಾಗಿ ಇದು ದೈವಿಕ ಸಂದೇಶವಾಗಿದೆ. ಇದನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಮಸ್ಕಾರ ಪ್ರಿಯ ಭಕ್ತ ಬಂಧುಗಳೇ, ಈ ಸಮಯ ನಾವು ತಿಳಿಸುತ್ತಿರುವುದು ಏನಂದ್ರೆ, ಕಟಕ ರಾಶಿಯವರು ಈ ಒಂದು ಭಯಂಕರವಾದ ಮೌನಿ ಅಮಾವಾಸ್ಯೆಯ ಸಮಯದಲ್ಲಿ ಯಾವ ಸ್ಥಳಗಳಿಗೆ ಹೋಗಬಾರ್ದು, ಅಪ್ಪಿತಪ್ಪಿ ಹೋದರೆ ಏನಾಗುತ್ತದೆ, ಯಾವ ರೀತಿ ಈ ಸಮಸ್ಯೆಗಳಿಂದ ಪರಿಹಾರವನ್ನ ಕಂಡುಕೊಳ್ಬೇಕು ಎಂಬ ಸಣ್ಣ ಪುಟ್ಟ ಪರಿಹಾರ ಮಾರ್ಗವನ್ನ ಕೂಡ ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೌದು, ನಾನು ಹೇಳಲು ಹೊರಟಿರುವಂತಹ ವಿಷಯ ಕಟಕ ರಾಶಿಯವರಿಗೆ ಅತ್ಯಂತ ಗಂಭೀರವಾದ ದೈವಿಕವಾದ ಎಚ್ಚರಿಕೆ ಆಗಿದೆ. ಇದು ಭಯ ಹುಟ್ಟಿಸಲು ಅಲ್ಲ, ಜಾಗರೂಕತೆ ಮತ್ತು ಸಂಯಮ ರಕ್ಷಣೆಗಾಗಿ ನೀಡುತ್ತಿರುವಂತಹ ಸಂದೇಶ. ಈ ಸಂದೇಶವನ್ನ ಕೇಳುವ ಮುನ್ನ ಮನಸ್ಸಿನಲ್ಲಿ ಭಕ್ತಿ, ದೇವರ ನಾಮಸ್ಮರಣೆ ಇಟ್ಟುಕೊಂಡು ಕೇಳಿ. ದೈವಿಕ ಸೂಚನೆಗಳನ್ನ ನಿರ್ಲಕ್ಷ್ಯ ಮಾಡಿದರೆ ಜೀವನ ಪಾಠ ಕಠಿಣವಾಗುತ್ತದೆ. ಇದು ಶಾಸ್ತ್ರದ ವಾಕ್ಯವಾಗಿರುತ್ತೆ. ಕಟಕ ರಾಶಿಯವರೇ, ನೀವು ಅತಿ ಸಂವೇದನಾಶೀಲರು, ಹೃದಯದಿಂದ ನಿರ್ಧಾರ ಮಾಡುವವರು, ಇತರರ ನೋವನ್ನು ನಿಮ್ಮದಾಗಿಸಿಕೊಳ್ಳುವರು. ಆದರೆ ಈಗ 2026 ಜನವರಿ 18ನೇ ತಾರೀಕು ವರ್ಷದ ಮೊದಲ ಅಮಾವಾಸ್ಯೆ ಇರೋದ್ರಿಂದ ಗ್ರಹಗಳ ಚಲನೆ, ಚಂದ್ರನ ದುರ್ಬಲ ಸ್ಥಿತಿ, ರಾಹು ಶನಿಯ ಪ್ರಭಾವ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಅದರ ಪರಿಣಾಮವಾಗಿ ತಪ್ಪು ಜಾಗಕ್ಕೆ ಹೋಗುವ ಸಾಧ್ಯತೆ, ತಪ್ಪು ಸಮಯದಲ್ಲಿ ಹೊರಡುವ ಸಂದರ್ಭ, ಅನಗತ್ಯ ಅಪಾಯಕ್ಕೆ ಸಿಲುಕುವ ಯೋಗ ಇವೆಲ್ಲವೂ ಕೂಡ ಕಾಣಿಸಿಕೊಳ್ಳುತ್ತಿದೆ. ಮೊದಲನೇ ಎಚ್ಚರಿಕೆ, ನೀರಿನ ಪ್ರದೇಶಗಳು. ಕಟಕ ರಾಶಿಯವರೇ, ಮುಂದಿನ ಕೆಲವು ದಿನಗಳವರೆಗೂ ಕೂಡ ಈ ತಿಂಗಳು ಕಳೆಯುವವರೆಗೂ ನದಿ ತೀರ, ಆಳವಾದ ಕೆರೆ ಅಥವಾ ಜಲಪಾತ, ಸಮುದ್ರ ಸ್ಥಾನ, ಮಳೆ ನೀರು ತುಂಬಿರುವಂತಹ ರಸ್ತೆ, ಇದರಲ್ಲಿ ನೀವು ಬಹಳ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಚಂದ್ರನು ನಿಮ್ಮ ರಾಶಿಯ ಅಧಿಪತಿ. ಈ ಸಮಯದಲ್ಲಿ ಚಂದ್ರ ದುರ್ಬಲನಾಗಿರೋದ್ರಿಂದ ನೀರಿನಿಂದ ಅಪಾಯ ಸಂಭವಿಸುವ ಸೂಚನೆ ಇದೆ. ಕಾಲು ಜಾರಿ ಬೀಳ್ಬಹುದು, ವಾಹನ ಸ್ಕಿಡ್ ಆಗಬಹುದು, ಅಜಾಗರೂಕವಾಗಿ ಸ್ನಾನ ಮಾಡುವಾಗ ತೊಂದರೆಗಳು ಬರಬಹುದು. ಮಕ್ಕಳ ಜೊತೆಯಲ್ಲಿ ಹೋಗುವಾಗ ನಿರ್ಲಕ್ಷ್ಯ ಮಾಡಬೇಡಿ. ಈ ಸಮಯ ನೀವು ಯಾವುದೇ ಒಂದು ಪರಿಹಾರವನ್ನು ಅನುಸರಿಸುವ ಮೂಲಕ ಎಲ್ಲ ಕಷ್ಟಗಳಿಂದ ಸುಲಭವಾಗಿ ಹೊರಬರಬಹುದು. ಹೌದು, ಖಂಡಿತವಾಗಿ ಈ ಒಂದು ಸಮಯ ಪ್ರಾಣಕ್ಕೆ ತೊಂದರೆ ಉಂಟಾಗುವ ಯೋಗ ಇದೆ. ಆದ್ದರಿಂದ ನೇರವಾಗಿ ಅಪಘಾತವಾಗಬಹುದು ಅಥವಾ ಆಕಸ್ಮಿಕವಾದ ಘಟನೆಗಳು ನಡೆಯಬಹುದು. ಈ ಸಮಯ ನೀವು ಕಟಕ ರಾಶಿಯವರು ಎಚ್ಚರಿಕೆಯನ್ನು ವಹಿಸಿದರೆ ಖಂಡಿತವಾಗಿ ತೊಂದರೆಯನ್ನು ತಪ್ಪಿಸೋಕೆ ಸಾಧ್ಯವಾಗುತ್ತೆ. ಇನ್ನು ಎರಡನೇದಾಗಿ, ಗಲಾಟೆಯ ಜಾಗಗಳು. ಜಗಳ ನಡೆಯುವಂತಹ ಸ್ಥಳದಲ್ಲಿ ನೀವು ಹೋಗೋದು ತೊಂದರೆಗಳು. ರಾಜಕೀಯ ಗಲಾಟೆ, ಜನಸಂದಣಿ ಇರುವ ಪ್ರತಿಭಟನೆ ಅಥವಾ ಮದ್ಯಪಾನ ಹೆಚ್ಚು ಇರುವ ಜಾಗದಲ್ಲಿ ರಾತ್ರಿಯಲ್ಲಿ ಅನಗತ್ಯ ಹೋರಾಟ ಮಾಡಬಾರ್ದು. ನಿಮಗೆ ಸಂಬಂಧಿಸಿದ ಜಾಗಗಳಿಗೂ ಕೂಡ ನೀವು ಸಿಲುಕಬಹುದು. ಆದರೂ ಕೂಡ ಯಾವುದೇ ಜಗಳಕ್ಕೆ ನೀವು ಹೋಗೋದ್ರಿಂದ ಅದು ಹೆಚ್ಚು ಜಗಳಗಳು ದೊಡ್ಡ ಮನಸ್ತಾಪಕ್ಕೆ ಕಾರಣವಾಗಿ ನಿಮ್ಮ ಶಾಂತಿ, ನೆಮ್ಮದಿ, ಮನೆಯ ವಾತಾವರಣ ಕೆಡುತ್ತದೆ. ಈ ಸಮಯ ಶನಿ ಮತ್ತು ರಾಹು ಕೋಪವನ್ನು ಹೆಚ್ಚಿಸುತ್ತಾರೆ. ಮಾತಿನ ತಪ್ಪಿನಿಂದ ದೊಡ್ಡ ಸಮಸ್ಯೆ ಉಂಟಾಗಬಹುದು. ಒಂದು ಕ್ಷಣದ ಕೋಪ ಜೀವಮಾನ ಪಶ್ಚಾತ್ತಾಪ ಪಡುವಂತೆ ಕಾರಣವಾಗುತ್ತೆ. ಈ ಒಂದು ವಿಶೇಷವಾದ ಎಚ್ಚರಿಕೆಯನ್ನು ನೀವು ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟವನ್ನ, ತೊಂದರೆಗಳನ್ನ ದೂರ ಮಾಡಿಕೊಳ್ಬಹುದು. ಇಲ್ಲವಾದರೆ ಇಲ್ಲಿಯವರೆಗೂ ಪಟ್ಟಂತಹ ಕಷ್ಟ, ಪರಿಶ್ರಮ, ಯಶಸ್ಸು ನೀರು ಪಾಲಾಗುತ್ತೆ, ಮಣ್ಣು ಪಾಲಾಗುತ್ತೆ. ಈ ಸಮಯ ಎಚ್ಚರಿಕೆಯನ್ನು ವಹಿಸಬೇಕು. ನಿಮ್ಮ ಜೀವನದ ಬದಲಾವಣೆಗಾಗಿ ನೀವು ಹೋರಾಟವನ್ನು ನಡೆಸಬೇಕಾಗುತ್ತೆ. ಇನ್ನು ಅತಿ ಮುಖ್ಯವಾಗಿ ಮೂರನೇ ಎಚ್ಚರಿಕೆ ಅಂದರೆ, ನಿರ್ಜನ ಪ್ರದೇಶಗಳಿಗೆ ಕಟಕ ರಾಶಿಯವರು ಮುಂದಿನ ದಿನಗಳಲ್ಲಿ ಒಬ್ಬರೇ ದೂರ ಪ್ರಯಾಣ, ಅಜ್ಞಾತ ಗ್ರಾಮ, ಅರಣ್ಯ ಪ್ರದೇಶ, GPS ಇಲ್ಲದ ಮಾರ್ಗ, ರಾತ್ರಿ ಸಮಯದ ಲಾಂಗ್ ಡ್ರೈವ್, ಅಪರಿಚಿತ ವ್ಯಕ್ತಿಗಳಿಂದ ಮೋಸ ಹೋಗೋದು ಅಥವಾ ಯಾವುದೇ ರೀತಿಯ ದೊಡ್ಡ ಅಪಾಯ ಸಂಭವಿಸುವಂತಹ ಸಾಧ್ಯತೆ ಇರೋದ್ರಿಂದ ಈ ಸಮಯದಲ್ಲಿ ನಿಮ್ಮ ಭರವಸೆಯ ಗುಣವೇ ನಿಮ್ಮ ದೌರ್ಬಲ್ಯ ಆಗಬಹುದು. ಯಾರನ್ನಾದರೂ ಸುಲಭವಾಗಿ ನಂಬೇಡಿ, ಏನೂ ಆಗಲ್ಲ ಎಂಬ ನಿರ್ಲಕ್ಷ್ಯ ಬೇಡ. ಕಟಕ ರಾಶಿಯವರೇ, ಭಯ ಪಡುವ ಅಗತ್ಯವಿಲ್ಲ. ಜಾಗರೂಕತೆ ಇದ್ದರೆ ದೇವರ ರಕ್ಷಣೆ ಶಾಶ್ವತ. ಈ ಸಮಯದಲ್ಲಿ ಮನೆಯಲ್ಲೇ ಹೆಚ್ಚು ಕಾಲ ಕಳೆಯಿರಿ. ಧ್ಯಾನ, ಜಪ, ತಪ ಹೆಚ್ಚಿಸಿ ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ಮಂಗಳವಾರ ಮತ್ತು ಶುಕ್ರವಾರ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮನ್ನು ಭಯಪಡಿಸಲು ಈ ಒಂದು ಎಚ್ಚರಿಕೆ ಬಂದಿಲ್ಲ. ಖಂಡಿತವಾಗಿ ನಿಮ್ಮನ್ನು ರಕ್ಷಿಸಲು ದೇವರು ಕೊಡುವಂತಹ ಸೂಚನೆ. ಅದನ್ನು ಪಾಲಿಸಿದರೆ ಅಪಾಯ ದೂರವಾಗುತ್ತದೆ, ಆಶೀರ್ವಾದ ಹತ್ತಿರವಾಗುತ್ತದೆ. ಈ ಸಂದೇಶ ಕಟಕ ರಾಶಿಯವರಿಗೆ ತಲುಪಬೇಕು. ಇದರಿಂದಾಗಿ ಅವರ ಒಂದು ವಿಶೇಷವಾದ ತೊಂದರೆಗಳು ದೂರವಾಗುತ್ತದೆ.
ಯಾವುದೇ ಒಂದು ಅಡ್ಡಿ ಆತಂಕಗಳು ಬಂದರೂ ಕೂಡ ಸಾಮಾನ್ಯವಾಗಿ ಹಿರಿಯರು ಹೇಳುವಂತಹ ಮಾತುಗಳನ್ನು ನೆನಪಿಟ್ಟುಕೊಳ್ಬೇಕು. ಇದು ನಿಮಗೆ ಹೇಳುತ್ತಿರುವಂತಹ ಸಾಮಾನ್ಯ ಭವಿಷ್ಯ ಅಲ್ಲ. ಇದು 2026ರ ಭಯಂಕರವಾಗಿರುವ ಮೌನಿ ಅಮಾವಾಸ್ಯೆಯ ದೈವಿಕ ಎಚ್ಚರಿಕೆಯಾಗಿದೆ. ವಿಶೇಷವಾಗಿ ಕಟಕ ರಾಶಿಯವರಿಗೆ ದೇವರು ನೀಡುತ್ತಿರುವಂತಹ ಮುನ್ಸೂಚನೆ ಮುಂಚಿತವಾದ ಸೂಚನೆಯಾಗಿದೆ. ಈ ಮಾತುಗಳನ್ನು ಭಯದಿಂದ ಅಲ್ಲ, ಭಕ್ತಿಯಿಂದ ಮತ್ತು ಜಾಗರೂಕತೆಯಿಂದ ಕೇಳಿ. ಎಚ್ಚರಿಕೆ ದೇವರ ಕೃಪೆ, ಇದನ್ನ ಮರೆಯಬೇಡಿ. ಚಂದ್ರ ದುರ್ಬಲ ಸ್ಥಿತಿಯಲ್ಲಿ, ಶನಿ ಅಷ್ಟಮ ಭಾವ ಪ್ರಭಾವ, ರಾಹು ಅನಿರೀಕ್ಷಿತ ಘಟನೆಗಳ ಯೋಗ, ಇದೆಲ್ಲವೂ ಕೂಡಿದಾಗ ಮನುಷ್ಯ ಖಂಡಿತವಾಗಿ ಅಪಾಯಗಳಿಗೆ ಒಳಗಾಗುತ್ತಾನೆ. ಆದ್ದರಿಂದ ಜಾಗರೂಕತೆ ಇದ್ದರೆ ದೊಡ್ಡ ಅಪಾಯಗಳನ್ನ, ಅನಾಹುತಗಳನ್ನ ತಪ್ಪಿಸಬಹುದು. ಕಟಕ ರಾಶಿಯವರೇ, ಇದು ನಿಮಗೆ ಪರೀಕ್ಷೆಯ ಕಾಲ. ಎಲ್ಲಾ ಪರೀಕ್ಷೆಗಳನ್ನ ಸರಿಯಾದ ರೀತಿಯಲ್ಲಿ ಎದುರಿಸಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಮುಂದೆ ಬರುವಂತಹ ತೊಂದರೆಯನ್ನ ನೀವು ದೂರ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಈ ಸಮಯ ನೀವು ಅನುಸರಿಸಬೇಕಾದಂತಹ ಪರಿಹಾರವನ್ನ ಕೂಡ ನಾವು ತಿಳಿಸಿಕೊಡ್ತೇವೆ. ಯಾವುದೇ ಕಾರಣಕ್ಕೂ ಇದನ್ನ ನಿರ್ಲಕ್ಷ್ಯ ಮಾಡಬೇಡಿ. ಕಟಕ ರಾಶಿಯವರ ಭರವಸೆಯ ಸ್ವಭಾವ ಅಪಾಯಕ್ಕೆ ಕಾರಣವಾಗಬಹುದು. ಎಲ್ಲರನ್ನ ನಂಬುವಂತಹ ವಿಶೇಷವಾದ ಗುಣ ನಿಮಗೆ ಕೆಲವೊಂದಿಷ್ಟು ನೋವನ್ನ ತರಬಹುದು. 2026 ಮೌನಿ ಅಮಾವಾಸ್ಯೆ ಕಟಕ ರಾಶಿಯವರಿಗೆ ದೈವಿಕ ರಕ್ಷಣೆ. ಭಯ ಪಡಬೇಡಿ. 2026 ಸಂಪೂರ್ಣ ಕೆಟ್ಟ ವರ್ಷ ಅಲ್ಲ, ಇದು ಪರೀಕ್ಷೆಯ ವರ್ಷ. ಈ ಕ್ರಮ ಪಾಲಿಸಿದರೆ ದೇವರ ರಕ್ಷಣೆ ಸದಾ ಇರುತ್ತದೆ. ಅಮಾವಾಸ್ಯೆ ದಿನ ದೀಪದಾನ ಮಾಡಬೇಕು. ಪೌರ್ಣಿಮೆಯ ದಿನ ಚಂದ್ರ ದರ್ಶನ ಮಾಡಬೇಕು. ಖಂಡಿತವಾಗಿ ದಿನ ನೀವು ಕೆಲಸಕ್ಕೆ ಹೊರಡುವಾಗ ತಾಯಿಯ ಆಶೀರ್ವಾದವನ್ನ ಪಡೆದುಕೊಳ್ಳಿ. ಮನೆಯಲ್ಲಿ ಶಾಂತಿ, ಸಂತೋಷ, ನೆಮ್ಮದಿ ಇದ್ದರೆ ಖಂಡಿತವಾಗಿ ಕೂಡ ನಿಮ್ಮ ಜೀವನದಲ್ಲಿ ಏಳಿಗೆ, ಯಶಸ್ಸು ಆಗುತ್ತದೆ. ಎಲ್ಲಾ ರೀತಿಯ ತೊಂದರೆಗಳು ಹೊರಬರೋಕೆ ನಿಮಗೆ ದೈವಿಕ ಮಾರ್ಗದರ್ಶನ ಶಕ್ತಿ ತುಂಬುತ್ತದೆ. ಕಟಕ ರಾಶಿಯವರೇ, ದೇವರು ನಿಮ್ಮನ್ನ ಎಚ್ಚರಿಸುತ್ತಿದ್ದಾನೆ. ಅದಕ್ಕಾಗಿ ಈ ಸಂದೇಶ ನಿಮ್ಮ ಬಳಿ ಬಂದಿದೆ. ಜಾಗ್ರತೆ, ಸಂಯಮ, ಭಕ್ತಿ ಇವುಗಳಿದ್ದರೆ ಪ್ರಾಣಾಪಾಯವು ಆಶೀರ್ವಾದವಾಗುತ್ತದೆ. ದಯವಿಟ್ಟು ಈ ಸಂದೇಶವನ್ನ ಕಟಕ ರಾಶಿಯವರೆಲ್ಲರಿಗೂ ಕೂಡ ಶೇರ್ ಮಾಡಿ. ಅವರಿಗೂ ಕೂಡ ಒಳ್ಳೆಯದಾದ್ರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳು ಬರದೇ ಇರೋ ತರ ಎಲ್ಲಾ ರೀತಿಯ ಒಂದು ಆಶೀರ್ವಾದವನ್ನ ಪಡೆದುಕೊಳ್ಳೋಕೆ ಮಾರ್ಗಗಳು ಸುಲಭವಾಗುತ್ತದೆ. ಹೌದು, ಕಟಕ ರಾಶಿಯವರು ಹೃದಯದಿಂದ ಬದುಕುವವರು. ಆದರೆ ಅದೇ ಹೃದಯವೇ ಕೆಲವೊಮ್ಮೆ ನಿಮ್ಮನ್ನ ಹಿಂದೆ ಎಳೆಯುತ್ತದೆ. ಈ ಉಪಾಯಗಳನ್ನು ದೇವರ ಕೃಪೆಯನ್ನು ಪಡೆಯಲು, ಜೀವನದಲ್ಲಿ ದಿಕ್ಕು ಬದಲಾಯಿಸಲು, ಅಡಚಣೆಗಳನ್ನು ತೆಗೆದುಹಾಕಲು ಪ್ರಯೋಗ ಮಾಡಿ. ಕಟಕ ರಾಶಿಯ ಅಧಿಪತಿ ಚಂದ್ರ. ಚಂದ್ರ ಅಸ್ಥಿರವಾದಾಗ ಮನಸ್ಸು ಅಶಾಂತವಾಗುತ್ತದೆ. ನಿರ್ಧಾರದಲ್ಲಿ ಗೊಂದಲ, ಅವಕಾಶ ಕೈತಪ್ಪಬಹುದು. ನೀವು ಪ್ರತಿಭಾವಂತರಾಗಿದ್ದರೂ ಕೂಡ ಆತ್ಮವಿಶ್ವಾಸದ ಕೊರತೆ ಭಾವನಾತ್ಮಕ ನಿರ್ಧಾರ ಯಶಸ್ಸನ್ನು ತಡೆದು ನಿಲ್ಲಿಸುತ್ತದೆ. ಕಟಕ ರಾಶಿಯವರಿಗೆ ಯಶಸ್ಸಿನ ಕೀಲಿಕ ಅಂದರೆ ಅಮಾವಾಸ್ಯೆಯ ನಂತರ ಚಂದ್ರನ ಶಕ್ತಿ. ನೀವು ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಹಾಲು ಅಥವಾ ನೀರನ್ನು ಅರ್ಪಿಸಿ. ಓಂ ಚಂದ್ರದೇವಾಯ ನಮಃ ಎಂದು 108 ಬಾರಿ ಜಪಿಸಬೇಕು. ಪೌರ್ಣಿಮೆಯ ದಿನ ಚಂದ್ರನ ದರ್ಶನವನ್ನ ಮಾಡೋದ್ರಿಂದ ಮನಸ್ಸಿಗೆ ಸ್ಥಿರತೆ, ನಿರ್ಧಾರದಲ್ಲಿ ಸ್ಪಷ್ಟತೆ, ಯಶಸ್ಸಿಗೆ ದಾರಿ ತೆರೆದುಕೊಳ್ಳುತ್ತದೆ. ತಕ್ಷಣ ಫಲ ಕೊಡುವಂತಹ ಪ್ರತಿಫಲ ಈ ಸಮಯದಲ್ಲಿ ಸಿಕ್ಕ ಹೋಗೋದ್ರಿಂದ ಖಂಡಿತವಾಗಿ ನೀವು ಯಾವುದೇ ರೀತಿಯ ಕಷ್ಟದ ಪರಿಸ್ಥಿತಿಯನ್ನ ಎದುರಾದ್ರೂ ಕೂಡ ಅದರಿಂದ ಸುಲಭವಾಗಿ ಹೊರಬರಬಹುದು. ಈ ಸಮಯ ನಿಮ್ಮದೇ ಆಗಿರುತ್ತದೆ. ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತದೆ. ಯಾವುದೇ ರೀತಿಯ ಕೆಲಸ ಮಾಡಬೇಕಾದ್ರೂ ಕೂಡ ದಾನ ಧರ್ಮಗಳು ಹೆಚ್ಚು ಶಕ್ತಿವಂತವಾಗಿರುತ್ತವೆ. ಇದರಿಂದಾಗಿ ನಿಮ್ಮ ಕಷ್ಟಗಳನ್ನು ದೂರ ಮಾಡುವಂತಹ ಪವರ್ಫುಲ್ ಆದಂತಹ ಶಕ್ತಿ ಅದಕ್ಕೆ ಇರೋದ್ರಿಂದ ಯಶಸ್ಸಿಗೆ ಅಡ್ಡಿ ಬರುವಂತವರು ಹೊರಗಿನ ಶತ್ರುಗಳೆಲ್ಲ ನಿಮ್ಮ ಮನಸ್ಸೇ ಆಗಿರುತ್ತದೆ. ಆದ್ದರಿಂದ ತಪ್ಪು ನಿರ್ಧಾರ ಕಡಿಮೆ ಮಾಡಿ ಜೀವನದಲ್ಲಿ ಸ್ಥಿರತೆಯನ್ನ ಕಂಡುಕೊಳ್ಳಿ. ಕಟಕ ರಾಶಿಯವರ ಯಶಸ್ಸು ನಿಮಗೆ ದೂರವಿಲ್ಲ. ಅದು ನಿಮ್ಮ ಭಕ್ತಿಯಲ್ಲಿ, ಸಂಯಮದಲ್ಲಿ ಮತ್ತು ಧೈರ್ಯದಲ್ಲೇ ಇದೆ. ದೇವರು ತಡ ಮಾಡುತ್ತಾನೆ, ಆದರೆ ನಿರಾಕರಿಸೋದಿಲ್ಲ. ಈ ಸಮಯ, ಈ 48 ದಿನಗಳ ಕಾಲ ನಿಷ್ಠೆಯಿಂದ ಮಾಡಿ ನೀವು ಬದಲಾವಣೆಯನ್ನ ನೋಡ್ತೀರಾ. ಕಟಕ ರಾಶಿಯವರ ಜೀವನದಲ್ಲಿ 3 ಜಾಗಗಳಿಗೆ ಹೋಗಬೇಡಿ ಎಂದು ತಿಳಿಸಿರುವಂತಹ ಈ ಒಂದು ವಿಶೇಷವಾದ ಮಾಹಿತಿಯನ್ನ ಮನಸ್ಸಿನಲ್ಲಿ ಪರಿಗಣನೆ ಮಾಡಿಕೊಂಡು ಆ ಒಂದು ಸಮಯದಲ್ಲಿ ನೀವು ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ಳದೆ ಜಾಗರೂಕರಾಗಿದ್ದರೆ ಖಂಡಿತವಾಗಿ ಯಶಸ್ಸು ನಿಮ್ಮ ಮನೆ ಬಾಗಿಲನ್ನ ತಟ್ಟುತ್ತದೆ. ಎಲ್ಲಾ ರೀತಿಯ ಕಷ್ಟಗಳು, ಶತ್ರುಗಳ ಕಾಟಗಳು ಮತ್ತು ಅಪಾಯದ ಸೂಚನೆಗಳು ಸಂಪೂರ್ಣವಾಗಿ ನಿಮ್ಮಿಂದ ಕೊನೆಯಾಗುತ್ತದೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಂ ದುಮ್ ದುರ್ಗಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.